கேசம்பள்ளியில் இருந்து மடிவாளா வழியாக வீரனகுப்பம் சல்லிகனஹள்ளி கம்பம்பள்ளி வரை 5 கோடி ரூபாய் திட்ட செலவில் சாலை மேம்பாட்டு பணிக்கான பூமி பூஜையை தொகுதி எம்எல்ஏ ரூபகலா சசிதர் நடத்தி வைத்தார்கள். நிகழ்ச்சியில் அவர் பேசும்போது நீட் தேர்வு ரத்து செய்யப்பட்டுள்ளதற்கு கண்டனம் தெரிவித்தார். ಸೆಂಟ್ರಲ್ ಗವರ್ಮೆಂಟ್ ಒಂದು ಎಜುಕೇಶನ್ ಸಿಸ್ಟಮ್, ನಮ್ಮಲ್ಲಿ ಎಜುಕೇಶನ್ ಸ್ಟ್ಯಾಂಡರ್ಡ್ಸ್ ನ ಬೇರೆ ಇಡೀ ದೇಶದಲ್ಲಿ ಎಲ್ಲ ಮಕ್ಕಳಿಗೆ ಕರ್ನಾಟಕದ ಎಜುಕೇಶನ್ ಸಿಸ್ಟಮ್ನ ಬೇರೆ ಎಲ್ಲ ದೇಶದಲ್ಲೂ ನಮಗೆ ಕ್ವಾಲಿಟಿ ಆಫ್ ಎಜುಕೇಶನ್ಗೆ ಆದ್ಯತೆ ಕೊಡ್ತಾರೆ, ಅದರ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮಕ್ಕಳ ಮನಸ್ಸಿಗೆ ಎಷ್ಟು ಆಘಾತ ಆಗುತ್ತೆ. ಯಾರು ಒಂದು ದಿನಾನು ಬಿಡದೆ 8 to 10 hours ಪರಿಶ್ರಮ ಏನ್ ಆ ಮಕ್ಕಳು ಮಾಡಿರ್ತಾರೆ, ಪ್ರಯತ್ನ ಮಾಡಿರ್ತಾರೆ, ಹಿಂದೆ ಗೌರವ ಕೊಡ್ಬೇಕು ಅಂದ್ರೆ ಆ ಮಕ್ಕಳಿಗೆ ಇದೇ ತುಂಬಾ ಕಷ್ಟ ಅಲ್ಲ. ಈ ಒಂದು ವ್ಯವಸ್ಥೆನ ತುಂಬಾ ಜವಾಬ್ದಾರಿಯಿಂದ ಮಾಡಬೇಕು. ಬೆಳೆಯುವಂತ ವಯಸ್ಸು 18 years ಅದು ಮಕ್ಕಳ ಮನಸ್ಸ ಮೇಲೆ ಆಘಾತ ಮಾಡುವಂಥದ್ದು, ಗಾಯ ಮಾಡುವಂಥದ್ದು, ಅವ್ರ ಪರಿಶ್ರಮಕ್ಕೆ ಇಲ್ಲ ಅನ್ನುವಂಥದ್ದು ಆ ಒಂದು ಯಾವುದೇ ಒಂದು ಸರ್ಕಾರ ಮಾಡಬಾರ್ದು. ಅವ್ರು ಬೆಳೆಯುವಂತ ವಯಸ್ಸು, ಅವರಿಗೆ ಶ್ರದ್ಧೆ ಇದೆ, ಭಕ್ತಿ ಇದೆ, ಎಲ್ಲೋ ಹಾಸ್ಟೆಲ್ ಹೋಗಿ ಓದ್ತಾ ಇರ್ತಾರೆ, ಟ್ಯೂಷನ್ಸ್ ತಗೊಂತಾರೆ. ತಂದೆ ತಾಯಿಗೂ ಆರ್ಥಿಕವಾಗಿ ಮಕ್ಕಳನ್ನ ಪದೇ ಪದೇ ಏಕಾಗ್ರತೆಗೆ ನಿಂತಿರೋ ವಯಸ್ಸಿನಲ್ಲಿ ಗುರುಗಳು, ತಂದೆ ತಾಯಿ ಎಲ್ಲರಿಗೂ ಒಂದ್ ಕಡೆಯಿಂದ ನೋವಾಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಮತ್ತೆ ಪಾರದರ್ಶಕತೆ ಅಂತ ಬಂದಾಗ ಈ ಮಕ್ಕಳ ಮನಸ್ಸಿಗೆ ಆಘಾತ ಆಗ್ತದೆ. ಬಹಳ ತೀಕ್ಷ್ಣವಾಗಿ ವಿರೋಧ ಮಾಡಿ ಶಿಕ್ಷೆಗೆ ಯಾಕೆ ಒಂದು ನಾವು ನ್ಯಾಷನಲ್ ಪಾಲಿಸಿನ ಯಾಕೆ ಒಪ್ಕೋಬೇಕು? ನಮ್ಮ ಮಕ್ಕಳು ಸಫರ್ ಆಗುವಾಗ ನಾವ್ ಯಾಕೆ ಒಪ್ಕೋಬೇಕು? ನ್ಯಾಯ ಸಿಕ್ಕೋರ್ಗೂ ಒಪ್ಕೋಬೇಕು. ನ್ಯಾಯನೇ ಸಿಗಲ್ಲ, ಮಕ್ಕಳಿಗಿಂತ ಹೆಚ್ಚು ಏನೂ ಅಲ್ಲ, ಅವ್ರ ಪರಿಶ್ರಮಕ್ಕಿಂತ ಹೆಚ್ಚಿನ ಏನೂ ಅಲ್ಲ. ಅವ್ರಿಗೆ ಬೆಲೆ ಸಿಕ್ತ ಒಂದ್ ವರ್ಷ, ಒಂದ್ ಸ್ವಲ್ಪ ಜನ ಸೆಕೆಂಡ್ PUC ಆಗಿರೋರು ಒಂದ್ ವರ್ಷ ತಮ್ಮ ಎಜುಕೇಶನ್ ನ ಬಿಟ್ಟು ಓದ್ಕೋತಾ ಇರ್ತಾರೆ. ಅವ್ರಿಗೆಲ್ಲ ಏನ್ ನ್ಯಾಯ ಸಿಕ್ತು?